ಯಾವ ಸ್ಥಾನದಲ್ಲಿ ಇರಬಹುದು, ಯಾವ ಹಿನ್ನೆಲೆಯಿಂದಲೇ ಕೂಡಿರಬಹುದು, ಆದರೆ ನಮ್ಮೆಲ್ಲರ ಜೀವನದ ಗುರಿ ಭಗವತ್ ಸಾಕ್ಷಾತ್ಕಾರ. ಸಾಕ್ಷಾತ್ಕಾರ ಪಡೆಯುವುದರ ಮೂಲಕ ನಾವು ಜನ್ಮ ಮರಣ ಚಕ್ರದಿಂದ ಮುಕ್ತಿಯನ್ನು ಪಡೆಯುತ್ತೇವೆ. ಶ್ರೀರಾಮಕೃಷ್ಣರು ಇದನ್ನು ನಮಗೆ ತಿಳಿಯಪಡಿಸಲಿಕ್ಕೆ ಬಹಳ ಸುಂದರವಾದ ಒಂದು ಸಣ್ಣ ಕಥೆಯನ್ನು ಹೇಳುತ್ತಾರೆ. ಒಂದು ಊರಿರುತ್ತೆ, ಆ ಊರಲ್ಲಿ ಒಬ್ಬ ಹುಡುಗ ಇರ್ತಾನೆ. ಅವನನ್ನು ಜನ ಪೋದೋ ಪೋದೋ ಅಂತ ಕರೀತಾ ಇದ್ರು. ಅವನ ಹೆಸರು ಪದ್ಮಲೋಚನನೋ ಆ ರೀತಿ ಏನೋ ಇರುತ್ತೆ. ಅವನು ಸುಮ್ಮನೆ ಅಲ್ಲಿ ಹಳ್ಳಿಯಲ್ಲಿ ಓಡಾಡಿಕೊಂಡು ದಿನ ಕಳೀತಾ ಇದ್ದ. ಯಾರೋ ಒಬ್ರು ಅವನಿಗೆ ಒಂದಿಷ್ಟು ಊಟ ಹಾಕ್ತಾ ಇದ್ರು. ಒಂದು ದಿನ ಅವನು ಆ ಊರಿನಿಂದ ಹೊರಕ್ಕೆ ಕಾಲ ನಡುವೆ ಇರುವಂತಹ ಒಂದು ದೇವಸ್ಥಾನದ ಒಳಗಡೆ ಹೋಗಿ ಅಲ್ಲಿ ಅವನು ಗಂಟೆಯನ್ನು ಬಾರಿಸ್ತಾನೆ, ಶಂಖವನ್ನು ಊದುತ್ತಾನೆ. ಆಗ ಊರಿನ ಜನ ಎಲ್ಲರೂ ಅಂದುಕೊಳ್ತಾರೆ, ಓ, ಯಾರೋ ಹೊಸ ಅರ್ಚಕರು ಬಂದಿರಬೇಕು, ಅವರು ದೇವಸ್ಥಾನವನ್ನು ಪುನರುದ್ಧಾರ ಮಾಡಿರಬೇಕು, ಅದಕ್ಕಾಗಿ ಈ ಶಂಖ ಧ್ವನಿ ಘಂಟಾನಾದ ಕೇಳಿಸ್ತಾ ಇದೆ ಎಂದು ಅವರೆಲ್ಲ ಕುತೂಹಲದಿಂದ ಬಂದು ನೋಡಿದ್ರೆ ಅಲ್ಲಿ ದೇವಸ್ಥಾನದಲ್ಲಿ ನೆಲದ ಮೇಲೆ, ಗೋಡೆ ಮೇಲೆ ಕೊಳೆ ಕಸ, ಜಾಡು ಎಲ್ಲ ಹಾಗಾಗಿ ಇದೆ. ಬಾವಲಿಗಳ ನಿಕ್ಕೆ ಎಲ್ಲ ಹಾಗೆ ಬಿದ್ದಿದೆ. ಭಗವಂತನನ್ನು ಪ್ರತಿಷ್ಠಾಪನೆ ಮಾಡಿಲ್ಲ. ಈ ಹುಡುಗ ಹೋಗಿ ಶಂಖವನ್ನು ಊದಿದ್ದಾನೆ, ಗಂಟೆಯನ್ನು ಬಾರಿಸಿದ್ದಾನೆ. ಅದನ್ನು ನೋಡಿ ಊರ ಜನ ಹೇಳ್ತಾರೆ, ಪೋದೋ ದೇವಸ್ಥಾನವನ್ನು ಸ್ವಚ್ಛ ಮಾಡಿಲ್ಲ, ಜಾಡು ಕೊಳೆ ಕಸ ತೆಗೆದಿಲ್ಲ, ಭಗವಂತನನ್ನು ಪ್ರತಿಷ್ಠಾಪನೆ ಮಾಡಿಲ್ಲ, ಸುಮ್ಮನೆ ಶಂಖ ಊದುವುದರಿಂದ, ಗಂಟೆ ಹೊಡೆಯುವುದರಿಂದ ಏನು ಬಂತು? ಹಾಗೆಯೇ ಶ್ರೀರಾಮಕೃಷ್ಣರು ಈ ಕಥೆಯನ್ನು ಹೇಳಿ ನಮಗೆಲ್ಲ ಹೇಳ್ತಾ ಇದ್ದಾರೆ, ನಮ್ಮ ಹೃದಯ ದೇವಸ್ಥಾನ ಅದನ್ನು ಮೊದಲು ಗುಡಿಸಿ ಸಾರಿಸಿ ಸ್ವಚ್ಛ ಮಾಡಬೇಕು. ಕೊಳೆ ಕಸ, ಜಾಡು, ಜಿಡ್ಡು ಎಲ್ಲ ತೆಗಿಬೇಕು. ಆಮೇಲೆ ಅಲ್ಲಿ ಭಗವಂತನನ್ನು ಪ್ರತಿಷ್ಠಾಪನೆ ಮಾಡಬೇಕು. ಅನಂತರ ನಾವು ಶಂಖ ಊದಿದ್ರೆ, ಗಂಟೆ ಬಾರಿಸಿದ್ರೆ ಅದಕ್ಕೆ ಅರ್ಥ. ಹೀಗೆ ಶ್ರೀರಾಮಕೃಷ್ಣರ ಬೋಧನೆಗಳ ಪಲ್ಲವಿ ಏನು ಅಂದ್ರೆ, ನಾವೆಲ್ಲರೂ ಭಗವಂತನ ಕಡೆಗೆ ಹೋಗ್ಬೇಕು. ಭಗವತ್ ಸಾಕ್ಷಾತ್ಕಾರ ನಮ್ಮ ಜೀವನದ ಗುರಿ. ಅದನ್ನು ಸಾಧಿಸಲಿಕ್ಕೆ ಶ್ರೀರಾಮಕೃಷ್ಣರು ನಮಗೆ ಹಾಕಿಕೊಟ್ಟಂತಹ ಮಾರ್ಗ ಯಾವುದು ಅಂದ್ರೆ ಕಾಮಕಾಂಕ್ಷನ ತ್ಯಾಗ.